ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ವಾಸ್ತವ ಸಂಖ್ಯೆಗಳು ಅನ್ನೋ ಒಂದು ಹೊಸ ಪಾಠವನ್ನ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ ನಿಮ್ಗ ಕೋಆರ್ಡಿನೇಟ್ ಜಾಮೆಟ್ರಿ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತಗಳು, ಅದ್ರೊಳಗೆ ನೀವು ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ ಆದ್ಮೇಲೆ ತ್ರಿಭುಜದ ವಿಸ್ತೀರ್ಣ, ಅದ್ರ ಮೇಲೆ ಬರ್ತಕ್ಕಂತ ಸೂತ್ರಗಳು, ಅದಕ್ಕೆ ರಿಲೇಟೆಡ್ ಇರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ರಿ. ಈಗ ಅದ್ರ ಮೇಲೆ ನಾನು ನಿಮ್ಗ ಲಾಸ್ಟ್ ಕ್ಲಾಸ್ ಮುಗಿಯುವಾಗ ಶಾರ್ಟ್ ಆನ್ಸರ್ ಟೆಸ್ಟ್ ಅನ್ನ ತಗೋತೇನೆ, ಹೌದಾ? ಸೊ ಈಗ ನಾವು ನೆಕ್ಸ್ಟ್ ಹೊಸ ಪಾಠ ಯಾವ್ದಂದ್ರ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ವಾಸ್ತವ ಸಂಖ್ಯೆಗಳು ಇದಕ್ ನಾವೇನಂತ ಕರಿತೀವಿ? ರಿಯಲ್ ನಂಬರ್ಸ್ ಅಂತ ಕರಿತೀವಿ, ಹೌದಾ? ಈ ವಾಸ್ತವ ಸಂಖ್ಯೆಗಳು ಅಂತಂದ್ರ ನಿಮ್ಗೀಗ ನೀವು ಇಷ್ಟೊತ್ತನ ಈಗ ಲಾಸ್ಟ್ ಕ್ಲಾಸ್ ಒಳಗೆಲ್ಲ ಕೋಆರ್ಡಿನೇಟ್ ಜಾಮೆಟ್ರಿ, ಅಲ್ಲಿ ಏನಾಗಿತ್ತು, ಗ್ರಾಫ್, ಅದು ಇದು ಇವೆಲ್ಲ ಕಲ್ತಿರ್ತೀರಿ. ಅಂದ್ರದು ಸ್ವಲ್ಪ ನಿಮಗ ಸಂಖ್ಯೆಗಳನ್ನ ಬಿಟ್ಟು ಬೇರೆಯನ್ನ ಕಲ್ತಿರ್ತೀರಿ. ನೀವು ಫಸ್ಟ್ ಸ್ವಲ್ಪ ನಿಮಗ ಸ್ವಲ್ಪ ತಿಳುವಳಿಕೆ ಬಂದಾಗಿಂದ ನೀವು ಕಲಿತಾ ಇರೋದು 0, 1, 2, 3 ಈ ರೀತಿ ಎಲ್ಲ ಕಲ್ತಿರ್ತಿರಲ್ಲ. ಇವು ಯಾವಾಗಾದ್ರೂ ನಿಮಗೆ ಇವ್ರದ್ದು ವ್ಯಾಲ್ಯೂಗಳು ಚೇಂಜ್ ಆಗಿದಾವೇನು? ಈಗ ಸಡನ್ ಆಗಿ 2 ಅಂದ್ರ ನಿಮ್ ಕಾನ್ಸೆಪ್ಟ್ ಏನು? ಫಾರ್ ಎಕ್ಸಾಂಪಲ್ 2 ಐಟಮ್ಸ್ ಅಂತ ನಾ ಕರಿತೀವಿ. ಯಾವಾಗಾದ್ರೂ ನಿಮಗ್ ಸಡನ್ ಆಗಿ 2 ಅಂದದ್ದು ಅದು ಐಟಮ್ಸ್ 4 ಆಗಿದೇನೋ? ಹೌದಾ? ಯಾವಾಗೂ ಇಲ್ಲ. ಅದ್ರದ್ದು ಏನಾಗಿತ್ತು? ಕಾನ್ಸ್ಟಂಟ್ ವ್ಯಾಲ್ಯೂ ಅದು. 0 ಅಂದ್ರೂ ಕಾನ್ಸ್ಟಂಟ್ ವ್ಯಾಲ್ಯೂ, 1 ಅಂದ್ರೂ ಕಾನ್ಸ್ಟಂಟ್ ವ್ಯಾಲ್ಯೂ, 2, 3 ಅಂದ್ರ ಅದೇ ನಿಮಗ ವೇರಿಯೇಬಲ್ಸ್ ಬರ್ತಾವ. ಸೊ ಈಗ ಎಕ್ಸ್, ವೈ, ಹೌದಾ? ಬಿಡಿಸಿದಾಗ ಎಕ್ಸ್ ಈಕ್ವಲ್ ಟು 0 ಬಂದಿರ್ತೈತಿ. ಮತ್ತೊಂದ್ ಯಾವ್ದೇ ಪ್ರಾಬ್ಲಮ್ ಅನ್ನ ಬಿಡಿಸಿದಾಗ ಎಕ್ಸ್ ಈಕ್ವಲ್ ಟು -1 ಬಂದಿರ್ತೈತಿ. ಮತ್ತೊಂದ್ ಸಲ ಎಕ್ಸ್ ಈಕ್ವಲ್ ಟು 100 ಅಂತ ಬರ್ತೈತಿ ನಮಗ. ಸೊ ಅವಾಗ ನಮಗೆ ಎಕ್ಸ್ ವ್ಯಾಲ್ಯೂಗಳು ಚೇಂಜ್ ಆಗೋದಕ್ಕ ನಾವ್ ಅದಕ್ಕ ವೇರಿಯೇಬಲ್ಸ್ ಅಂತ ಕರಿತೇವಿ. ಇವಕ್ ನಾವೇನಂತ ಕರಿತೇವಿ? ಕಾನ್ಸ್ಟಂಟ್. ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು, ಇವು ರಿಯಲ್ ನಿಜವಾದ ನಂಬರ್ಸ್ಗಳು. ಇಲ್ಲಿ ಏನಾಗಿರ್ತಾವ? ಯಾವುದೇ ಚೇಂಜಸ್ ಆಗುದಿಲ್ಲ. 2 ಅಂದ್ರೆ 2ನ, 3 ಅಂದ್ರೆ 3. ಅದ ಏನ್ ನಮ್ದು ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ ಏನೋ ಒಂದು ಟೂ ಐಟಮ್ಸ್ ತೊಗೊಂಬ ಅಂದ್ರೆ ನಿಮಗ್ ಕಾನ್ಸೆಪ್ಟ್ 2ನ ಇರ್ತೈತಂತ ಅರ್ಥ. ಯಾವಾಗಾದ್ರೂ ಒಬ್ರು 2 ಅಂದಾಗ 4 ತರೋದು, 5 ತರೋದು ಆಗಿರ್ತೈತೆ ಅಂದ್ರೆ ಅದ್ರದ್ದು ವ್ಯಾಲ್ಯೂ ನಿಮ್ಗ ಯಾವಾಗಿದ್ರು ಚೇಂಜ್ ಆಗುದಿಲ್ಲ, ಹೌದಾ? ಸೊ ಎಷ್ಟು ದಿನ ಅಂದ್ರ ಭೂಮಿ ಹುಟ್ಟಿದಾಗಿಂದ ನಮ್ಗ ಅದ ಸಂಖ್ಯೆಗಳು ಗೊತ್ತದಾವು, ಅವಕ್ಕರ ವ್ಯಾಲ್ಯೂಗಳು ನಮ್ಗ ಚೇಂಜ್ ಆಗುದಿಲ್ಲ. ಅದಕ್ಕ ಏನಂತ ಕರಿತೀವಿ? ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳನ್ನ ಗುರ್ತ ಮಾಡ್ಕೊಂಡ್ರು ನಮಗ ಅದ್ರೊಳಗ ಬಹಳಷ್ಟು ಸಂಖ್ಯೆಗಳದಾವ್. ಅವಕ್ ನಾವ್ ಇವ ಹೆಸರಂತ ನಮಗ್ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವು ಇನ್ನೂ ಡಿಟೇಲ್ ಆಗಿ ಎಲ್ಲಿ 9th ಕ್ಲಾಸ್ ಒಳಗ ಲಾಸ್ಟ್ ಇಯರ್ ಇನ್ ಡಿಟೇಲ್ ಆಗಿ ಕಲ್ತೀರಿ. ಆದ್ರೂ ಅದನ್ನ ಸ್ವಲ್ಪ ನಾನು ಒಂದ್ 5 ನಿಮಿಷ ರಿವಿಷನ್ ಮಾಡ್ತೇನೆ. ಯಾವಾಗಿಂತ ಹೇಳ್ರಿ? 9th ಕ್ಲಾಸ್ ಒಳಗ. ಅಂದ್ರ ಸಂಖ್ಯೆಗಳಂದ್ರ ಯಾವುವು, ಅದ್ರದ್ದು ಕಾನ್ಸೆಪ್ಟ್ ಏನ್ ಅನ್ನೋದನ್ನ ಹೇಳ್ತೇನೆ ಅಂತ. ಸೊ ಸಂಖ್ಯೆಗಳಂದ್ರ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಹೇಳ್ರಿ? 0, ಹೌದಾ? 0 ದಿಂದ ಸ್ಟಾರ್ಟ್ ಆಗ್ತಾವಂತ ನಿಮ್ದು. ಒಂದಷ್ಟು ಜನ 1, 2, 3 ಅಂತ ಸ್ಟಾರ್ಟ್ ಮಾಡ್ತೀರಿ. ಅಂದ್ರೆ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ 1, 2, 3 ಅಂತ ಸ್ಟಾರ್ಟ್ ಮಾಡ್ತೀರಿ, ಹೌದಾ? ಸೊ ಇಲ್ಲಿ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಬರ್ತಾವ ನಮಗ್, ಹೌದಾ? ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು ಏನಂತ ಹೆಸರು ಕೊಡ್ತೇವಂದ್ರ ನ್ಯಾಚುರಲ್ ನಂಬರ್ಸ್. ಸ್ವಾಭಾವಿಕ ಸಂಖ್ಯೆಗಳು ಬಹಳ ಜನ, ಈಗ ನಿಮ್ಮಲ್ಲೇ ಸ್ಟೂಡೆಂಟ್ಸ್, ಈಗ ನಾನು ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವು ಅಂತ ಹೇಳಿದ್ರೆ ಸಡನ್ ಆಗಿ ನಿಮ್ಗ ಒಂದಷ್ಟು ಜನ ಏನ್ ಹೇಳ್ಬೋದು? 1, 2, 3 ಅಂತಾನ ಹೇಳ್ಬೋದು. ಅಥವಾ ಮತ್ತೊಬ್ರು ಏನ್ ಹೇಳ್ಬೋದು? 0, 1, 2, 3 ಅಂತಾನು ಹೇಳ್ಬೋದು. ಅವ್ರು ಹೇಳಿರೋದು ಕರೆಕ್ಟು, ಇವ್ರು ಹೇಳಿರೋದು ಕರೆಕ್ಟು. ಬಟ್ ಅದು ನಮಗ್ ಸ್ಟಾರ್ಟಿಂಗ್ ಇಂದ ಯಾವ್ಯಾವ ಸಂಖ್ಯೆಗಳಿಗೆ ಏನೇನ್ ಅಂತಾರ ಅನ್ನೋದನ್ನ ನೋಡೋಣಂತ ಸ್ವಲ್ಪ ಒಂದ್ 5 ನಿಮಿಷ. ಸೊ ಈಗ 1 ರಿಂದ ಸ್ಟಾರ್ಟ್ ಆದವು ಸಂಖ್ಯೆಗಳು ಅಂದ್ರೆ ಅದಕ್ ನಾವ್ ಏನಂತ ಕರಿತೀವಿ? 1, 2, 3 ಅಪ್ ಟು ಸೋ ಆನ್. ನಂಬರ್ಸ್ ಗಳಿಗೆ ಎಂಡ್ ಅನ್ನೋದೇ ಇಲ್ಲ. ಅದು ಏನಾಗತ್ ನಮಗಿದು? ನ್ಯಾಚುರಲ್ ನಂಬರ್ಸ್ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು. ಅದಾದ್ಮೇಲೆ ಮತ್ತೊಂದಷ್ಟು ಜನ ಏನಂತ ಕರೀತಾರೆ ಹೇಳ್ರಿ? 0 ದಿಂದ ಸ್ಟಾರ್ಟ್ ಆಗ್ತಾವ್ರಿ ಅಂತ ಹೇಳಿ. 0 ದಿಂದ ಸ್ಟಾರ್ಟ್ ಆಗ್ತಾವು ಅಂದ್ರ ಅವಕ್ ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳು ಅಂತಂದ್ರ ಇಲ್ಲಿ ನೋಡ್ರಿ, 1, 2, 3 ಅಂದ್ರ ನಮ್ಗೆ ಇನ್ನೂ ಒಂದು ಸಂಖ್ಯೆ ಉಳಿತು. ಸಂಖ್ಯೆಗಳೊಳಗ ಒಂದು ಸಂಖ್ಯೆ ಉಳಿತು. ಯಾವ್ದು ಹೇಳ್ರಿ? 0, 1, 2, 3 so on, ಹೌದಾ? ಇನ್ನು ಇದು ಮುಂದುವರೆದಿದೆ, ಹೌದಾ? ಇದು ನ್ಯಾಚುರಲ್ ನಂಬರ್ಸ್, ಇದು ಹೋಲ್ ನಂಬರ್ಸ್. ಅಥವಾ ಇದು ಸ್ವಾಭಾವಿಕ ಸಂಖ್ಯೆಗಳು, ಇದು
ಪೂರ್ಣ ಸಂಖ್ಯೆಗಳು. ಸಂಖ್ಯೆಗಳು ಇಲ್ಲಿಗೆ ಮುಗ್ದು ಏನು ನೋಡ್ರಿ, ಸ್ವಲ್ಪ ಗೆಸ್ ಮಾಡ್ರಿ. ಸಂಖ್ಯೆಗಳು ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಅದಾವು. ಏನಿರ್ಬೋದು ಹೇಳ್ರಿ? ಇಂಟೀಜರ್ಸ್, ಪೂರ್ಣಾಂಕಗಳು. ಈ ಝೀರೋದ್ ಹಿಂದನು ನಮಗ ನಂಬರ್ಸ್ ಗಳು ಬರ್ತಾವು. ಝೀರೋದ್ ಹಿಂದನು ನಂಬರ್ಸ್ ಗಳು ಬರ್ತಾವ, ಗೊತ್ತದವಲ್ಲ? ಝೀರೋದ್ ಹಿಂದ ಅಂದ್ರ ಝೀರೋನ ನಾನು ಮಿಡಲ್ ಬರೆದು 1 2 3 ಇದನ್ನ ಏನು ಚಿಹ್ನೆ ಹಾಕುಲೆ ಬರ್ದೇನೆ ಅಂದ್ರ ಅದ್ರದ್ದು ಅರ್ಥ ಏನ್ ಹೇಳ್ರಿ? ಇವೆಲ್ಲಾನು ನಮಗ ಝೀರೋದಿಂದ ಮುಂದ್ ಹೋದಂಗೆಲ್ಲ ಪ್ಲಸ್ ವ್ಯಾಲ್ಯೂಗಳು ಬರ್ತಾವಂತ ಅರ್ಥ. ಇದು ಏನೋ ಈ ಕಡೆ ಆಯ್ತು. ಬಟ್ ಇವ ಸಂಖ್ಯೆಗಳು ಇದ್ರ ಝೀರೋದ್ ಹಿಂದ್ ಇರ್ತಾವು, ಅವಕ್ಕ -1 -2 -3 ಇವನ್ನೆಲ್ಲಾ ನೀವು 9th ಒಳಗ ಡಿಟೇಲ್ ಆಗಿ ಕಲ್ತಿರಿ. ಅದ ಸ್ವಲ್ಪ ನಿಮಗ ರಿವಿಷನ್ ಮಾಡ್ತಾ ಇದ್ದೀನಿ ನಾನು, ಹೌದಾ? ಇದು -1 -2 -3 -4 ಈ ಕಡೆನೂ ನಮಗ ಇನ್ನೂ ಸಂಖ್ಯೆಗಳದಾವು. ಇವಕ್ ನಾವೇನಂತ ಕರಿತೀವಿ? ಪೂರ್ಣಾಂಕಗಳು ಅಥವಾ ಇಂಟೀಜರ್ಸ್ ಅಂತ ಕರಿತೀವಿ. ಇದಕ್ಕ ಹೋಲ್ ನಂಬರ್ಸ್, ಇದು ನ್ಯಾಚುರಲ್ ನಂಬರ್ಸ್ ಅಂತ ಅರ್ಥ ಆಯ್ತಾ? ಇನ್ನೂ ಒಂದಿಷ್ಟು ಸಂಖ್ಯೆಗಳದಾವ್, ಯಾವ್ ಇರ್ಬೋದು ಹೇಳ್ರಿ? ಇನ್ನು ಇವಿಷ್ಟು ಸಂಖ್ಯೆಗಳಾದ್ಮೇಲೂ ಇನ್ನೂ ಸಂಖ್ಯೆಗಳದಾವ್ ನಮಗ, ಯಾವ್ ಇರ್ಬೋದು ಹೇಳ್ರಿ? ಯಾವ್ ಇರ್ಬೋದು ಹೇಳ್ರಿ? ಈಗ ಎಲ್ಲಾ ಸಂಖ್ಯೆಗಳದು ಝೀರೋದಿಂದ ಅದು ಪ್ಲಸ್ ವ್ಯಾಲ್ಯೂ, ಅದು ಮೈನಸ್ ವ್ಯಾಲ್ಯೂ, ಅದು ಅದಾದ್ಮೇಲೆ ಇನ್ನ ಯಾವದಾವ್ ಹೇಳ್ರಿ? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳಿಗೆ ನಾವು ಏನಂತ ಕರಿತೇವೆ ಹೇಳ್ರಿ? ಅದನ್ನ ಕ್ಯೂ ಅಕ್ಷರದಿಂದ ಸೂಚಿಸ್ತೇವಿ. ಅಂದ್ರ ಅಲ್ಲಿ ಏನ್ ಬರ್ತಾವಂದ್ರ P/Q ರೂಪದೊಳಗ, ಅಂದ್ರ ಭಿನ್ನ ರಾಶಿ ರೂಪದೊಳಗ ಬರ್ತಾವು. ಅದಾದ್ಮೇಲೆ ಇರ್ರ್ಯಾಷನಲ್ ನಂಬರ್ಸ್ ಅಂತ ಬರ್ತಾವ್. ಇರ್ರ್ಯಾಷನಲ್ ನಂಬರ್ಸ್ ಅಂದ್ರ ಅಭಾಗಲಬ್ಧ ಸಂಖ್ಯೆಗಳಂತ ಬರ್ತಾವು. ಅವಕ್ಕ √3, √2, √5, √7 ಈ ರೀತಿ, ಹೌದಾ? ಇವನಿಷ್ಟು ಬರೆದಾಗ ನಮಗ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು, ಒಟ್ಟ ಸಂಖ್ಯೆಗಳು ಏನೇನ್ ಅದಾವು ಅನ್ನೋದು ಕಾನ್ಸೆಪ್ಟ್ ನಮಗ ಅರ್ಥ ಆಗ್ತೈತಿ, ಹೌದಾ? ಫಸ್ಟ್ ಒನ್ ಯಾವ್ದು ಹೇಳ್ರಿ ಹಾಗಾದ್ರ? ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ 1ರಿಂದ ಸ್ಟಾರ್ಟ್ ಆಗ್ತಾವು. ಹೋಲ್ ನಂಬರ್ಸ್ ಅಂದ್ರ 0ದಿಂದ ಸ್ಟಾರ್ಟ್ ಆಗ್ತಾವು, ಹೌದಾ? ಅದಾದ್ಮೇಲೆ ಇಂಟೀಜರ್ಸ್, ಪೂರ್ಣಾಂಕಗಳು ಅಂದ್ರ ಝೀರೋದ್ ಹಿಂದೆ ಬರ್ತಕ್ಕಂತಹ ಮೈನಸ್ ವ್ಯಾಲ್ಯೂಗಳು, ಋಣಾತ್ಮಕ ಸಂಖ್ಯೆಗಳು ಬರ್ತಾವು. ಅದಾದ್ಮೇಲೆ ಇಲ್ಲಿ ನಮಗ ಭಾಗಲಬ್ಧ ಸಂಖ್ಯೆಗಳು, ರ್ಯಾಷನಲ್ ನಂಬರ್ಸ್, ಹೌದಾ? ಅಲ್ಲಿ ಏನಾಗಿರ್ತಾವು? P/Q ರೂಪದೊಳಗ. ಅಂದ್ರ ಇಲ್ಲಿ 0 ಇದೆ ಅಂತ ತಿಳ್ಕೊರಿ. 1/2, ಹೌದಾ? 3/4 ಈ ರೀತಿ ಭಿನ್ನ ರಾಶಿ ಒಳಗ ಈ ಕಡೆನು -1/2 -3/4 ಅಂತ ಹೇಳಿ ಈ ರೀತಿ ಭಿನ್ನ ರಾಶಿ ರೂಪದೊಳಗ, ಅಂದ್ರ P/Q ಮೀನ್ಸ್ ಏನ್? ನಮಗ ಭಿನ್ನ ರಾಶಿ ರೂಪದೊಳಗ ಬರ್ತಕ್ಕಂತಹ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಭಾಗಲಬ್ಧ ಸಂಖ್ಯೆಗಳು ಅಂದ್ರ ನಮಗವನ್ನ ಭಿನ್ನ ರಾಶಿ ಒಳಗ ಬರೀಲಿಕ್ಕೆ ಬರುದಿಲ್ಲ. ಈಗ ನೋಡ್ರಿ √3, ಅದನ್ನ √3 ಅದೊಂದು ವರ್ಗ ಸಂಖ್ಯೆ ಅಲ್ಲ. ಅದನ್ನ ನಾವು ಹೊರಗ್ ತೆಗೆದ್ರು ಅದು ಆಲ್ಮೋಸ್ಟ್ 1 ಪಾಯಿಂಟ್ ಸಮಥಿಂಗ್ ಏನೋ ಬರ್ತೈತಿ, ಹೌದಾ? 1 ಪಾಯಿಂಟ್ ಸಮಥಿಂಗ್ ಅಂದ್ಮೇಲೆ ನಾವು ಅದನ್ನ ಭಿನ್ನ ರಾಶಿ ಒಳಗೆ ಇದನ್ನ ಬರೀಲಿಕ್ಕೆ ಬರುದಿಲ್ಲ. ಇದಕ್ಕೆ ನಾವು ಇರ್ರ್ಯಾಷನಲ್ ನಂಬರ್ಸ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ನೆನ್ಪಾಗಿರ್ಬೋದು ಅನ್ಕೋತೀನಿ, ಯಾಕಂದ್ರೆ 9th ಕ್ಲಾಸ್ ಒಳಗೆ ಆಲ್ರೆಡಿ ಇದ್ರ ಬಗ್ಗೆ ಒಂದು ಫುಲ್ ಚಾಪ್ಟರ್ ಇದೆ ಈ ಸಂಖ್ಯೆಗಳ ಬಗ್ಗೆ, ಹೌದಾ? ನಾನ್ ಇವತ್ತು ಹೇಳ್ತಾ ಇರೋದು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ಅದರ ಮೇಲೆ ಬರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳು ಯಾವ ರೀತಿ ಇರ್ತಾವು ಅಂತ ನೋಡೋಣಂತ, ಹೌದಾ? ಸೊ ಇದ್ರೊಳಗೆ ನೀವು ಫಸ್ಟ್ ಕಲಿಯೋದು ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮಯ. ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮಯ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ನಿಮ್ಗೆ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಈಗ 36 ಅನ್ನ, ಹೌದಾ, ಅದನ್ನ 6 ದಿಂದ ನೀವು ಭಾಗಾಕಾರ ಮಾಡ್ರಿ, ಹೌದಾ? 36 ಅನ್ನ 6 ದಿಂದ ಭಾಗಾಕಾರ ಮಾಡಿದ್ರೆ ಎಷ್ಟಾಯ್ತು? 6 6 36 ಅಥವಾ 6 6 36. ಇದೇನಾಯ್ತು? 0 ಆಯ್ತು, ಹೌದಾ? ಈಗ ನಮಗ ಇದನ್ನ ಏನ್ ಮಾಡ್ತೇನೆ, ಈಗ ಇದಕ್ ಈ ಭಾಗಕ್ಕೆ ಏನಂತ ಕರಿತೀವಿ, ಹೌದಾ? ಇದಕ್ಕೆ ಏನಂತ ಕರಿತೇವಿ, ಇದಕ್ಕೆ ಏನಂತ ಕರಿತೇವಿ, ಇದಕ್ಕೆ ಏನಂತ ಕರಿತೇವಿ? ಸ್ವಲ್ಪ ನೋಡ್ರಿ, ಈ ಕಡೆ ಇರೋದಕ್ ನಾವ್ ಏನಂತ ಕರಿತೀವಿ, ಇಲ್ಲಿ ಇರೋದಕ್ಕ ಇದಕ್ಕೆ ಏನಂತ ಕರಿತೇವೆ? ಹೆಸರು ನೆನ್ಪಿರ್ಬೋದು ನೋಡ್ರಿ. ಇದಕ್ಕ ಭಾಜಕ ಅಂತ ಕರಿತೇವಿ, ಭಾಜಕ, ಹೌದಾ? ಇದಕ್ಕ ಭಾಜಕ ಅಂತ ಕರಿತೀವಿ. ಇದಕ್ಕ ಭಾಜ್ಯ ಅಂತ ಕರಿತೀವಿ, ಹೌದಾ? ಇದಕ್ಕ ಭಾಜ್ಯ ಅಂತ ಕರಿತೀವಿ.
ಇದಕ್ಕೆ ನಾವೇನಂತ ಕರಿತೀವಿ? ಭಾಗಲಬ್ಧ ಅಂತ ಕರಿತೀವಿ. ಭಾಗಲಬ್ಧ ಅಂತ ಕರಿತೀವಿ. ಇದಕ್ಕೆ ನಾವೇನಂತ ಕರಿತೀವಿ? ಶೇಷ ಅಂತ ಕರಿತೀವಿ. ಹೌದಾ? ಶೇಷ ಅಂತ ಕರಿತೀವಿ. ಇದು ಭಾಜಕ ಅಂದ್ರ ಡಿವೈಸರ್, ಇದೇನಂದ್ರ ಡಿವೈಡೆಂಡ್, ಅದಾದ್ಮೇಲೆ ಇದು ಕೋಶಂಟ್, ಇದಾದ್ಮೇಲೆ ಇದು ರಿಮೈಂಡರ್. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳಿ. ಡಿವೈಸರ್, ಡಿವೈಡೆಂಡ್, ಇದೇನಾಯ್ತು ಕೋಶಂಟ್, ಇದು ರಿಮೈಂಡರ್. ಹೌದಾ? ಇದನ್ನ ನೀವು ಆಲ್ರೆಡಿ ಐ ಥಿಂಕ್ ಫೋರ್ತ್ ಸಿಕ್ಸ್ತ್ ಅಷ್ಟ್ರೊಳಗೆ ನೀವು ಕಲ್ತಿರ್ಬೋದು. ನಾವ್ ಯಾವುದೇ ಒಂದು ಡಿವಿಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಅಂದ್ರ ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಇರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ ಅಂದ್ರೆ ನಮಗೇನಾಗತ್ತ, ಅದನ್ನ ತಾಳೆ ನೋಡುದು ಅಂದ್ರೆ ಏನ್ ಹೇಳ್ರಿ? ನಾವು ಮಾಡಿರ್ತಕ್ಕಂತಹ ಲೆಕ್ಕ ಕರೆಕ್ಟ್ ಐತಿಲ್ಲೋ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು. ಹೌದಾ? ಏನೋ ಹಂಗ ಮಾಡಿದ್ವಿ, ಏನೋ ಆನ್ಸರ್ ಬಂತು ಅಲ್ಲ. ಹೌದಾ? ಸೊ ನಾವು ಮಾಡಿದಂತಹ ಲೆಕ್ಕ ಕರೆಕ್ಟ್ ಐತಿಲ್ಲೋ ಅಂತ ನೋಡ್ಲಿಕ್ಕೆ ಭಾಗಾಕಾರದ ಮೆಥಡ್ ಒಳಗ್ ನಿಮ್ಗ ಒಂದು ತಾಳೆ ನೋಡುವಂತಹ ಮೆಥಡ್ ಏನಿತ್ತು ನೋಡ್ರಿ? ಏನಿತ್ತು ಹೇಳ್ರಿ? ಭಾಜ್ಯ. ಹೌದಾ? ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ. ಹೌದಾ? ಭಾಜಕ ಇಂಟು ಭಾಗಲಬ್ಧ. ನೆನಪಾಗ್ತಾ ಇದೆ ಅನ್ಕೊಂಡೇನಿ. ಹೌದಾ? ಇದು ಭಾಜ್ಯ. ಈ ಭಾಜ್ಯ ಬರ್ಬೇಕಂದ್ರ ನಾವೀಗ ಗುಣಾಕಾರ ಮಾಡಿದ್ವಿ ಭಾಗಾಕಾರವನ್ನ ಮಾಡಿದ್ವಿ ಅಂದ್ರ ಇದನ್ನ ಗುಣಾಕಾರ ಮಾಡಿ ಈ ಶೇಷವನ್ನ ಕೂಡ್ಸಿದ್ರ ನಮಗ ಇದ ಆನ್ಸರ್ ಬಂತು ಅಂದ್ರ ನಾವು ಮಾಡಿರ್ತಕ್ಕಂತಹ ಲೆಕ್ಕ ಕರೆಕ್ಟ್ ಇದೆ ಅಂತ ಅರ್ಥ. ಹೌದಾ? ಸೊ ಇಲ್ಲಿ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಥವಾ ರಿಮೈಂಡರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಭಾಜಕ ಅಂದ್ರೆ ಎಷ್ಟಿದೆ ನಮಗ? 6 ಇಂಟು 6 ಪ್ಲಸ್ 0. ಯಾಕಂದ್ರೆ ಶೇಷ ನಮಗ 0 ಬಂದಿದೆ. ಇಲ್ಲೇ ಭಾಜ್ಯ ಅಂದ್ರ ಇಲ್ಲಿ 36 ಬಂದಿದೆ. 36 ಇಸ್ ಈಕ್ವಲ್ ಟು 6 36 ಪ್ಲಸ್ 0 ಮಾಡಿದ್ರು ಏನು ಚೇಂಜಸ್ ಆಗುದಿಲ್ಲ. ಅವಾಗ ನಮ್ಗ ಈ ಸೂತ್ರವನ್ನ ಹಾಕಿ ನಾವು ತಾಳೆ ನೋಡಿದಾಗ ನಮಗ ನಾವು ಮಾಡಿರ್ತಕ್ಕಂತಹ ಭಾಗಾಕಾರ ಲೆಕ್ಕ ಕರೆಕ್ಟ್ ಇದೆ ಅಂತ ಅರ್ಥ. ಯಾಕಂದ್ರೆ ಇಲ್ಲಿ 36 ಬಂತು, ಇಲ್ಲಿ 36 ಬಂತು. ಇದನ್ನ ನಾವು ಏನ್ ಮಾಡಿದ್ವಿ? ಒಂದು ಸಣ್ಣ ಪ್ರಮಾಣದೊಳಗ 5th 6th ಒಳಗ ಕಲ್ತೀವಿ. ಅದನ್ನ ಸ್ವಲ್ಪ ಮಾಡಿಫೈಡ್ ಮಾಡಿ, ಸ್ವಲ್ಪ ಅದಕ್ಕೆ ಹೆಸರು ಚೇಂಜಸ್ ಮಾಡಿ. ಈಗ 10th ಅಲ್ಲ, ನೀವು ಮೊದ್ಲು ಈಗ ಹೈಸ್ಕೂಲ್ ಲೆವೆಲ್ ಅಂದ್ರೆ ಏನು? ಈಗ ಒಂದ್ ಹೆಜ್ಜೆ ನಿಮ್ದು ಕಾಲೇಜ್ ಲೆವೆಲ್ ಕಡೆ ಇದೆ. ಹೌದಾ? ಸೊ ಆ ರೀತಿ ಇದ್ದಾಗ ನೀವು ಇದನ್ನೇ ಕಲ್ತ್ರ ಇದು ಬಹಳ ಇನ್ನು ಪ್ರೈಮರಿ ಲೆವೆಲ್ ಆಯ್ತು. ಈಗ ನೀವು ಇದನ್ನ ಸ್ವಲ್ಪ ಮಾಡಿಫೈಡ್ ಮಾಡಿ ಇವಕ್ಕ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟು ಅದನ್ನ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಅಂತ ಹೇಳಿ ಮಾಡಿದಾರು. ಅದು ಯಾವ ರೀತಿ ಇದೆ, ಅದರಿಂದ ನಾವು ಯಾವ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ ಅಂತ ಇವಾಗ ನೋಡೋಣಂತ. ಇದು ಅರ್ಥ ಆಯ್ತು ಏನಂತ ಹೇಳಿ? ಸೊ ನಾ ಇದನ್ನ ರಬ್ ಮಾಡೋದಿಲ್ಲ, ಇದಿಷ್ಟೇ ಇರ್ಲಿ. ಒಂದ್ ಸೆಕೆಂಡ್. ಇಲ್ಲಿ ನಿಮಗ ಭಾಗಾಕಾರದ ಅನುಪ್ರಮೇಯ ಏನಿದೆ ಅಂತ ನೋಡೋಣಂತ. ಹೌದಾ? ಇಲ್ಲಿದೆ ನೋಡ್ರಿ, ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ. ಇದನ್ನ ನಿಮ್ಗ 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರ್ತಿರ್ತಾವ ನೋಡ್ರಿ. ಆ ಟೈಪ್ ಒಳಗೆ ಇದನ್ನ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯವನ್ನ ಬರೆಯಿರಿ ಅಂತ ಹೇಳ್ತಾರೋ. ಸೊ ಇಲ್ಲಿ ನಿಮಗ ಸಿಗೋದು ಮಾರ್ಕ್ಸ್ ಏನಂದ್ರ ಓನ್ಲಿ 3 ಮಾರ್ಕ್ಸಿಗೆ ಅಷ್ಟೇ ಈ ಪಾಠ ಇದೆ. ಇದು ಹೋಲ್ ಚಾಪ್ಟರ್ ಇರುದ ನಿಮಗ ಒಂದು 3 ಮಾರ್ಕ್ಸಿಗೆ ಇಷ್ಟ. ಒಂದ್ ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಅಷ್ಟೇ ಇರ್ತೈತಿ. ಇದ್ರೊಳಗ ಆಪರಿ ದೊಡ್ಡ ಪ್ರಾಬ್ಲಮ್ಸ್ ಇಲ್ಲ. ಅವ್ರ 5 ಮಾರ್ಕ್ಸ್ 4 ಮಾರ್ಕ್ಸಿಗೆ ಇದ್ರೊಳಗ ಪ್ರಾಬ್ಲಮ್ಸ್ ಗಳನ್ನ ಕೇಳಿಕ್ಕೂ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಇರೋದ 3 ಮಾರ್ಕ್ಸ್. 3 ಮಾರ್ಕ್ಸಿಗೆ ಒಂದೇ ಒಂದು ಕ್ವಶನ್ ಕೇಳ್ಬಹುದು, ಅಥವಾ 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ ಕೇಳ್ಬಹುದು. ಸ್ವಲ್ಪ ಇದನ್ನ ನೋಡ್ಕೋತಾ ಇರಿ. ಹೌದಾ? ಸೊ ಈಗ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಏನಿದೆ ಒಂದ್ಸಲ ನಾನು ಓದ್ತೀನಿ ನೋಡ್ರಿ. ದತ್ತ ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ ಎ ಇಸ್ ಈಕ್ವಲ್ ಟು BQ ಪ್ಲಸ್ ಆರ್ ಗೆ ಸರಿ ಹೊಂದುವಂತೆ QM ಮತ್ತು R ಎಂಬ 2 ಅನನ್ಯ ಪೂರ್ಣಾಂಕಗಳಿರುತ್ತವೆ. ಇಲ್ಲಿ 0 is less than or equal to R is less than B ಆಗಿರುತ್ತದೆ. ಇದು ನಮ್ದು ಭಾಗಾಕಾರದ ಅನುಪ್ರಮೇಯ. ನಿಮಗ್ ತಿಳಿ ಹೇಳ್ಬೇಕಂದ್ರ ಈಗ ನಾ ಏನು ಕಾನ್ಸೆಪ್ಟ್ ಹೇಳಿದ್ನಲ್ಲ, ಡಿವಿಷನ್ ಅಂದ್ರ ಭಾಗಾಕಾರದ
ಏನದು ತಾಳೆ ನೋಡೋದು ಏನ್ ಮೆಥಡ್ ಇದೆಯಲ್ಲ ಅದನ್ನ ಸ್ವಲ್ಪ ಮಾಡಿಫೈಡ್ ಮಾಡಿ ಒಂದು ಸೆಂಟೆನ್ಸ್ ರೂಪದೊಳಗ ಬರ್ದಾರ ಅವರು. ಇದ ಮೇನ್ ಕಾನ್ಸೆಪ್ಟ್ ಇದ. ಅದನ್ನ ಸ್ವಲ್ಪ ಈಗ ಹೈಸ್ಕೂಲ್ ಲೆವೆಲ್ ಸ್ವಲ್ಪ ದೊಡ್ಡವ್ರು ಇದೀರಿ, ಅರ್ಥ ಮಾಡ್ಕೋತೀರಿ ಅನ್ನೋದಕ್ಕೆ ಅದನ್ನ ಸ್ವಲ್ಪ ಮಾಡಿಫೈಡ್ ಮಾಡಿ ಹೆಸರು ಚೇಂಜಸ್ ಮಾಡಿ ಬರ್ದಾರು. ಅಲ್ಲಿ ಏನು ಇದೇನೋ ದೊಡ್ಡ ಪ್ರಮೇಯ ಇದೆ ಅಥವಾ ಥೇರಮ್ ಇದೆ ಅಂತ ಹೆದರುವಂತ ಅವಶ್ಯಕತೆ ಇಲ್ಲ. ಅಗ್ದಿ ಇದು ಪ್ರೈಮರಿ ಲೆವೆಲ್ ಕಲ್ತಿದ್ದು ಈಗ ಹೈಸ್ಕೂಲ್ ಲೆವೆಲ್ಗೆ ಸ್ವಲ್ಪ ಮಾಡಿಫೈಡ್ ಆಗಿ ಬಂದಿದೆ ಅಂತ ಅರ್ಥ. ಹೌದಾ? ಸೊ ಅದು ಏನಿದೆ ಸ್ವಲ್ಪ ನಾನು ಬರೀತೇನೆ ನೋಡ್ರಿ. ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮಯ. ಹೌದಾ? ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮಯ. ಭಾಗಾಕಾರದ ಅನುಪ್ರಮಯ ಜಸ್ಟ್ ನಾನು ಅದು ಸೆಂಟೆನ್ಸ್ ಓದ್ತೀನಿ, ಅದ್ರೊಳಗೆ ಮೇನ್ ಬರ್ತಕ್ಕಂತ ಕಾನ್ಸೆಪ್ಟ್ ಅನ್ನ ಅಷ್ಟೇ ಬರೀತೀನಿ. ಹೌದಾ? ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮಯ ಅಲ್ಲಿ ಏನಾಗಿದೆ ನೋಡ್ರಿ, ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಇದ್ರೊಳಗೆ ಮೇನ್ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮಯ. ಇನ್ನೂ ಒಂದ್ಸಲ ನಿಮಗೆ ಏನಾಗಿರ್ತೈತೆ ಹೇಳ್ರಿ, ಮಲ್ಟಿಪಲ್ ಚಾಯ್ಸ್ ಒಳಗ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯದ ಒಂದು ಸಾಮಾನ್ಯ ರೂಪ ಅಂತ ಹೇಳ್ತಾ ಇರ್ತಾರು. ಸೊ ಅದ್ ಏನಂದ್ರ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಬಿ ಕ್ಯೂ ಪ್ಲಸ್ ಆರ್ ಅಂತ ಇರ್ತೈತಿ. ಇಲ್ಲೇ ನೋಡ್ರಿ, ಭಾಜ್ಯ ಅಂದ್ರ ಎ ಇಸ್ ಈಕ್ವಲ್ ಟು ಭಾಜಕ ಅಂದ್ರ ಬಿ ಇಂಟು ಭಾಗಲಬ್ಧ ಅಂದ್ರ ಕ್ಯೂ ಪ್ಲಸ್ ಶೇಷ ಅಂದ್ರ ರಿಮೈಂಡರ್. ಇದನ್ನ ಅದಕ್ಕ ನಿಮ್ಗ ನಾನು ಇದನ್ನ ರಬ್ ಮಾಡಿದ್ದಿಲ್ಲ, ಇದನ್ನ ಇಲ್ಲೇ ತೋರಿಸ್ಲಿಕ್ಕೆ ಅಂತ ಹೇಳಿ. ಅಂದ್ರ ಎ ಅಂದ್ರ ಇಲ್ಲಿ ನಿಮಗ್ ಡಿವೈಸರ್ ಗೊತ್ತು, ಬಟ್ ಅವರು ಅದನ್ನ ಹೆಸರನ್ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಭಾಜ್ಯ ಅಂದ್ರ ಎ, ಪಿ ಕ್ಯೂ ಅಂದ್ರ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಆರ್. ಅಂದ್ರ ಅರ್ಥ ಆಗಿರ್ಬೋದು ನಿಮಗ. ಇದನ್ನೇನು ನೀವು ಪ್ರೈಮರಿ ಲೆವೆಲ್ಗೆ 4th 5th ಗೆ ಕಲ್ತಿರ್ತೀರಿ, ಅದನ್ನ ಜಸ್ಟ್ ಮಾಡಿಫೈಡ್ ಮಾಡಿ ಒಂದೀಟ್ ಹೆಸರು ಚೇಂಜ್ ಮಾಡಿ ಈ ರೀತಿ ಕೊಟ್ಟಿದ್ದಾರೆ ಇದನ್ನ. ಇದು ಸೇಮ್ ಇದೆ. ಭಾಜ್ಯ ಇಂಟು ಭಾಜಕ ಇಂಟು ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದು ಏನ್ ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅನ್ನೋದು ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ. ಬಟ್ ನೀವೇನ್ ಮಾಡ್ಬೇಕು ಹೇಳ್ರಿ, ಸೆಂಟೆನ್ಸ್ ಅನ್ನ ನೀಟಾಗಿ ಓದ್ಕೋಬೇಕು. ಹೌದಾ? ಆದ್ರೂ ಇನ್ನೊಂದ್ಸಲ ಓದ್ತೇನೆ ನೋಡ್ರಿ ನಾನು. ದತ್ತ ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಗೆ ಸರಿ ಹೊಂದುವಂತೆ ಕ್ಯೂ ಮತ್ತು ಆರ್ ಎಂಬ ಎರಡು ಅನನ್ಯ ಪೂರ್ಣಾಂಕಗಳಿರುತ್ತವೆ. ಅದಾದ್ಮೇಲೆ ಇಲ್ಲೊಂದು ಕಂಡೀಷನ್ ಇದೆ ನಿಮ್ಗೆ, ಏನಂದ್ರ 0 is less than or equal to r is less than or equal to b. ಹೌದಾ? ಇಲ್ಲಿ ಏನಾಗಿರ್ತೈತಂದ್ರ ಆರ್ ಅನ್ನೋದು ಏನ್ ಹೇಳ್ರಿ ನಮಗ ಶೇಷ ಇದೆ. ಹೌದಾ? ಈ ಶೇಷ ಏನಾಗಿರ್ತೈತಂದ್ರ ಜೀರೋದ್ಕಿಂತ ಸ್ವಲ್ಪ ಜಾಸ್ತಿ ಇರ್ತೈತಿ. ಇಲ್ಲಿ ಯಾವಾಗಾದ್ರೂ ನೀವು ಭಾಗಾಕಾರ ಮಾಡ್ಬೇಕಾದ್ರ ನಿಮಗ ಮೈನಸ್ ವ್ಯಾಲ್ಯೂ ಬಂದಿದೇನೋ ನೋಡ್ರಿ. ನೀವು ಯಾವಾಗಿಂದ ಭಾಗಾಕಾರ ಲೆಕ್ಕ ಕಲ್ತಿರಲ್ಲ, ಯಾವಾಗಾದ್ರೂ ನಿಮಗ ಈ ಶೇಷ ಅನ್ನೋದು ಮೈನಸ್ ವ್ಯಾಲ್ಯೂ ಬಂದೈತೇನು? ಇಲ್ಲ. ಅಂದ್ರ ಶೇಷ ಅಂದ್ರ ನಮ್ಗೆ ಏನ್ ಇರ್ತೈತಿ ಹೇಳ್ರಿ, 0 ಇರ್ಬೋದು ಅಥವಾ 0ಕ್ಕಿಂತ ಜಾಸ್ತಿ ಇರ್ಬೋದು. ಅದಾದ್ಮೇಲೆ ಬಿ ಅಂದ್ರ ನಮ್ಗೆ ಏನಾಗತ್ತ, ಭಾಗಲಬ್ಧ ಸಂಖ್ಯೆ ಇದೆಯಲ್ಲ ಇಲ್ಲಿ ಆ ಭಾಗಲಬ್ಧಕ್ಕಿಂತ ಅದು ಸಣ್ಣದಿರ್ತೈತಿ. ಇಲ್ಲಿ ಇರ್ತೈತಿ ನೋಡ್ರಿ. ಹೌದಾ? ಇದು ಶೇಷ ಇಲ್ಲಿ ಇರ್ತೈತಿ ನಮ್ಗ. ಈಗ ಇಲ್ಲಿ ಭಾಗಲಬ್ಧ, ಈ ಭಾಗಲಬ್ಧಕ್ಕಿಂತ ಶೇಷ ಯಾವಾಗಾದ್ರೂ ಜಾಸ್ತಿ ಇದೆ ನಮಗ? ಇಲ್ಲ. ಹೌದಾ? ಅದಾದ್ಮೇಲೆ ಇದಕ್ಕ ಈ ಶೇಷ ಅನ್ನೋದು ನಮ್ಗ 0ಕ್ಕಿಂತ ಯಾವಾಗಾದ್ರೂ ಕಡಿಮೆ ಬಂದಿದೆ ಆನ್ಸರು? ಇಲ್ಲ. ಯಾಕಂದ್ರ ಅದ್ 0 ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರ ಸಾರಿ 0 ಅಲ್ಲ, ಮೈನಸ್ ವ್ಯಾಲ್ಯೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಮ್ಗೆ ಡಿವಿಷನ್ ಮಾಡುವಂತ ಕಾನ್ಸೆಪ್ಟ್ ಅದೇ ರೀತಿ ಇದೆ. ಯಾಕಂದ್ರೆ ನಾವು ಇಲ್ಲಿ ಇರ್ತಕ್ಕಂಥ ಈ ಭಾಜ್ಯ ಅನ್ನೋದು ಏನಿರ್ತೈತಲ್ಲ ಅದಕ್ಕಿಂತ ಕಡಿಮೆ ಸಂಖ್ಯೆನ ತಗೋತೀವಿ, ಅವಾಗ ಮೈನಸ್ ಮಾಡಿದ್ರೆ ಆಟೋಮೆಟಿಕ್ಲಿ ನಮಗ ಪ್ಲಸ್ ವ್ಯಾಲ್ಯೂನ ಬರ್ತೈತಿ. ಅದು ಮೈನಸ್ ವ್ಯಾಲ್ಯೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಶೇಷದ ಒಂದು ಇದು ಏನಿದೆ ಕಾನ್ಸೆಪ್ಟು, ಹೌದಾ? 0 is less than or equal to r is less than or equal to b ಅಂತ ಇದೆ. ಹೌದಾ? ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇವಾಗ ಏನಂದ್ರ ಅಭ್ಯಾಸಕ್ಕೆ ಹೋಗೋಣ. ಈಗ ಡೈರೆಕ್ಟ್ ಅಭ್ಯಾಸಕ್ಕೆ ಹೋಗ್ತೇನೆ. ನಾನು ಒಂದ್ ಮಾಡಿ ತೋರಿಸ್ತೇನೆ, ಅದಾದ್ಮೇಲೆ ನಿಮಗ ಅಭ್ಯಾಸ
8.1 ಅಭ್ಯಾಸ 8.1 ಅಥವಾ 8.1 ಅಂತ ಇದೆ. ಕ್ವಶನ್ ಓದ್ತೇನೆ ನೋಡ್ರಿ ನಾನು. ಯುಕ್ಲಿಡ್ನ ಭಾಗಾಕಾರದ ಕ್ರಮವಿಧಿಯನ್ನು ಉಪಯೋಗಿಸಿ ಈ ಕೆಳಗಿನ ಸಂಖ್ಯೆಗಳ ಮಸಾವನ್ನು ಕಂಡುಹಿಡಿಯಿರಿ. ಮಸಾವನ್ನು ಕಂಡುಹಿಡಿಯಿರಿ ಅಂದ್ರೆ ಈಗ ನಾನು ಒಂದು ಪ್ರಾಬ್ಲಮ್ ಅನ್ನ ಮಾಡಿ ತೋರಿಸ್ತೇನೆ. ಇದು ಸ್ವಲ್ಪ ನಿಮಗ ನಾನು ಎಕ್ಸಾಂಪಲ್ ಕೊಡೋಕ್ಕಿಂತ ಡೈರೆಕ್ಟ್ ನಿಮಗ ಅಭ್ಯಾಸಕ್ಕೆ ಬಂದಿದ್ದೇನೆ, ಹೌದಾ? ಸೊ ಮಸಾವನ್ನ ನಿಮಗೆ ಮಸಾವನ್ನ ಕಂಡುಹಿಡಿದು ಪ್ರೈಮರಿ ಲೆವೆಲ್ಗೆ ಅದ ಬೇರೆ ಇದೆ, ಬಟ್ ಇಲ್ಲಿ ಬೇರೆ ಇದೆ, ಹೌದಾ? ಸೊ ಇಲ್ಲಿ ಏನಾಗದ್ ನೋಡ್ರಿ, 135 ಮತ್ತು 225 ಇವು ಎರಡರದ್ದು ನಾವು ಮಸಾವನ್ನ ಕಂಡುಹಿಡಿಬೇಕು, ಹೌದಾ? ಮಸಾವನ್ನ ಕಂಡುಹಿಡಿಬೇಕಂದ್ರೆ ಯಾವ ರೀತಿ ಮಾಡ್ತೇನೆ ನೋಡ್ರಿ, ನಾನಿಲ್ಲಿ 135 ಹೌದಾ, 225 ಕರೆಕ್ಟ್, 135 225. ಇಲ್ಲಿ ನೋಡ್ರಿ 135 ಇಂಟು 2 ಮಾಡ್ರಿ, ಮೇ ಬಿ ಜಾಸ್ತಿ ಬರ್ತೈತಿ, ಹೌದಾ? ಇಲ್ಲಿ ಸ್ವಲ್ಪ ಸೈಡಿಗೆ ಮಾಡಿ ನೋಡ್ರಿ, 2 ಮಾಡ್ರಿ, 2 5 10, 6 1 7, ಎಷ್ಟಾಯ್ತು 270 ಸೊ ನಾವು 130 ಇದು ಸೇಮ್ ಭಾಗಾಕಾರ ಮಾಡಿದ ಹಂಗ ಅದಕ್ಕಿಂತ ಸಣ್ಣ ಸಂಖ್ಯೆಯನ್ನ ತಗೋಂತ ಹೋಗ್ಬೇಕು ನಾವು ಅಪ್ ಟು 0 ಬರೋವರೆಗೂ, ಯಾವುದು ಶೇಷ 0 ಬರೋವರೆಗೂ. ಇಲ್ಲಿ ನೋಡ್ರಿ 135 ಒಂದ್ಲೆ 135, 5 5 ಹೋತಂದ್ರ 0. ಇಲ್ಲಿ ನೋಡ್ರಿ 12ರೊಳಗ 3 ಹೋಯ್ತಂದ್ರ ಕರೆಕ್ಟಾ, 2ರೊಳಗ 3 ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ ನನಗ. ಅವಾಗ ನಾನು ಏನ್ ಮಾಡ್ತೇನೆ, 12ರೊಳಗ 3 ಮೈನಸ್ ಮಾಡಿದ್ವಿ ಅಂದ್ರ 9. ಇಲ್ಲೊಂದು ಕೈಲ 2ರಾಗ 2 ಹೋತಂದ್ರ 0 ಬಂತು. ಈಗ ನಾ ಯಾವ ರೀತಿ ಸ್ಟೆಪ್ಸ್ ಅನ್ನ ತಗೋತೇನೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಈಗ ನಾ ಮತ್ತೆ ಇಲ್ಲಿಗೆ ನೀವು ಡಿವಿಷನ್ ಮಾಡಿದ್ರೆ ಇಲ್ಲಿಗೆ ಮುಗಿತ್ರಿ ಅಂತಿರ್ತೀರಿ, ಅಥವಾ ಇಲ್ಲಿ ಪಾಯಿಂಟ್ ಕೊಟ್ಟು ಇಲ್ಲಿ ಮಾಡ್ತಿರ್ತೀರಿ, ಬಟ್ ಇದು ಹಾಗಲ್ಲ. ಸೊ ಇಲ್ಲಿ ನಾ ಮತ್ತೆ ಏನ್ ಮಾಡ್ತೇನೆ, ಈ 90 ಇಲ್ಲಿ ಬರ್ಕೋತೇನೆ, ಅರ್ಥ ಆಯ್ತಾ? ಈ 90 ಇಲ್ಲಿ ಬರ್ಕೊಂಡು ಮತ್ ಈ 135 ಇಲ್ಲಿ ಬರ್ಕೋತೇನೆ, ಹೌದಾ? 90 ಇಲ್ಲಿ ಬರ್ಕೋತೇನೆ. ಈಗ 90ರಿಂದ 135 ನಾನು ಏನ್ ಮಾಡ್ಬೇಕು ಹೇಳ್ರಿ, ಡಿವೈಡ್ ಮಾಡ್ಬೇಕು. ಸೊ 92ಲೆ 180 ಬರ್ತೈತಿ, ಅದು ಬಹಳ ದೊಡ್ಡದಾಯ್ತು. ಅವಾಗ ನಾನು ಮತ್ತೆ ಆಟೋಮೆಟಿಕ್ಲಿ ಏನ್ ಮಾಡ್ತೇನೆ, 91ಲೆ 90, ಹೌದಾ? ಸೊ 5 0. ಇಲ್ಲಿ ನೋಡ್ರಿ 3ರಾಗ 9 ಕಳಿಲಿಕ್ ಬರುದಿಲ್ಲ, ಅವಾಗ 13ರೊಳಗ 9 ಕಳೆದ್ರೆ ಎಷ್ಟಾಗತ್ತೆ ಹೇಳ್ರಿ, ನಮಗ 4 ಆಗತ್ತ, 45 ಆಯ್ತು. ಮತ್ ಇಲ್ಲಿ ನಾನು ನೋಡ್ರಿ ನಿಮ್ಗೆ ಯಾವ ರೀತಿ ತಗೋತೇನೆ, ಮತ್ ಇದನ್ನ 45 ತಗೋಬೇಕು, ಈ 90 ಇಲ್ಲಿ ಬರ್ಕೋಬೇಕು. ಇಲ್ಲಿ ನೋಡ್ರಿ 45 2ಲೆ ಎಷ್ಟಾಗತ್ ನೋಡ್ರಿ, ಇದು 90 ಆಗತ್ತಾ, 90 ಇದನ್ನ ಡಿವೈಡ್ ಮಾಡ್ರಿ, 0 ಬಂತು. ಅಂದ್ರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅಪ್ ಟು ಎಲ್ಲಿವರೆಗೂ ಇದನ್ನ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಇದನ್ನ ತಗೊಂಡ್ ಮತ್ತೆ ಇಲ್ಲಿ ಡಿವೈಡೆಡ್ ಮಾಡ್ಬೇಕು, ಮತ್ ಇದನ್ನ ತಗೊಂಡ ಇಲ್ಲಿ ಇದಕ್ ಡಿವೈಡೆಡ್ ಬೈ ಮಾಡ್ಬೇಕು, ಮತ್ ಆಮೇಲೆ ಇಲ್ಲಿ 0 ಬಂತಂದ್ರ ಮುಗೀತು. ಈ 0 ಬಂದಿದ್ರೆ ಇದ್ರ ಹಿಂದೆ ಏನ್ ಇರ್ತೈತಲ್ಲ, ಅದೇ ಇವೆರಡು ಸಂಖ್ಯೆಗಳ ಮಸಾ. ಅಂದ್ರ ಏನ್ರಿ ಮಸಾ ಅಂದ್ರ ಮಹತ್ತಮ ಸಾಮಾನ್ಯ ಅಪವರ್ತನ ಅಥವಾ HCF, ಹೌದಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಹೌದಾ? ಇಲ್ಲಿ ನೋಡ್ರಿ 45 ಅಂದ್ರ ಈ 0 ಬರ್ಲಿಕ್ಕೆ ಕಾರಣ ಆದಂತ ಸಂಖ್ಯೆ ಯಾವ್ದು ಹೇಳ್ರಿ, ಇಲ್ಲಿ 45. ದೇರ್ ಫೋರ್ 135 ಮತ್ತು 225 ಮಸಾ ಅಥವಾ HCF ಅನ್ನೋದು ನಮ್ಗೆ ಏನಾಗತ್ತೆ ಹೇಳ್ರಿ, 45 ಅಂತ ಆಗತ್ತ, ಹೌದಾ? ಇದೊಂದು ಪ್ರಾಬ್ಲಮ್ ಇರ್ಲಿ. ಈಗ ನಾನ್ ನಿಮಗೆ ಸ್ವಲ್ಪ ಶಾರ್ಟ್ ಆನ್ಸರ್ ಟೆಸ್ಟ್ ಅನ್ನ ತಗೊಳ್ಳೋದಿದೆ, ಅದನ್ನ ತಗೊಂಡು ಇನ್ನೂ ಟೈಮ್ ಇತ್ತಂದ್ರೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತ, ಹೌದಾ? ಅರ್ಥ ಆಯ್ತು? ನೋಡೋಣ ಈಗ ಶಾರ್ಟ್ ಆನ್ಸರ್ ಕ್ವಶನ್ಸ್ ಎಲ್ಲರೂ ರೆಡಿ ಇದ್ದೀರಾ? ಇದು ಅರ್ಥ ಆಯ್ತು ಅನ್ಕೊಂತೇನೆ. ಅದನ್ನ ಇನ್ನೂ ಸ್ವಲ್ಪ ನಾನು ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಬೇಕಾದ್ರೆ ಡಿಟೇಲ್ ಆಗಿ ಹೇಳ್ತೇನಂತ, ಹೌದಾ? ಇಲ್ಲಿ ನೋಡ್ರಿ, ನಿಮ್ಗೆ ಕ್ವಶನ್ಸ್ ನೋಡ್ರಿ, ಶಾರ್ಟ್ ಆನ್ಸರ್ ಕ್ವಶನ್ಸ್. ನಾನ್ ನಿಮಗೆ ಇದು ಯಾವ ಪಾಠದ ಮೇಲೆ ಅಂದ್ರೆ ಲಾಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಯಾವ್ದು ಹೇಳ್ರಿ, ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿಗೆ ಅಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗೆ ಅಲ್ಲಿ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳೋದು ಬಹಳ ರೇರ್. ಹಾಗಾಗಿ ನಾನು ನಿಮ್ಗ 1 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ತೆಗೆದೇನಿ. ಸ್ವಲ್ಪ ಅದನ್ನ ನೋಡ್ರಿ ಕ್ವಶನ್ಸ್ ಗಳನ್ನ, ಹೌದಾ? ನೋಡ್ತೀರಿ, ವಿದ್ಯಾಶಕ್ತಿಯ ಗಣಿತದ ಪ್ರಶ್ನೆಗಳು, ಗಣಿತದ ಪ್ರಶ್ನೆಗಳು. ಕ್ವಶನ್ ನಂಬರ್ 1 ಯಾವ್ದಿದೆ ನೋಡ್ರಿ, ಭಾಗ ಪ್ರಮಾಣ ಸೂತ್ರ ಬರೆಯಿರಿ. ಭಾಗ ಪ್ರಮಾಣ ಸೂತ್ರ ಏನಿದೆ ನೋಡ್ರಿ, ಸ್ವಲ್ಪ ಭಾಗ ಪ್ರಮಾಣ
ಸೂತ್ರ ಬರೆಯಿರಿ. ನೀವ ಬರಿಬೇಕದನ್ನ. ಭಾಗ ಪ್ರಮಾಣ ಸೂತ್ರ ಯಾವ್ದಿದೆ ನೋಡ್ರಿ, ಗೊತ್ತಾಗ್ತಾ ಇದೆ? ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು m1 x2, ಹೌದಾ, ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, ಹೌದಾ. ಅದಾದ್ಮೇಲೆ ಇಲ್ಲಿ ಏನ್ ಬರ್ತೈತಿ, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಬರ್ತೈತಿ, ಹೌದಾ. ಇದು ನಮ್ದು ಭಾಗ ಪ್ರಮಾಣ ಸೂತ್ರ, ಹೌದಾ. ನೆಕ್ಸ್ಟ್ 2, 3, 4, 1 ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಇದನ್ನ ಬೇಕಾದ್ರೆ ನೀವು ಸ್ವಲ್ಪ ನೋಟ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಬೇಕಾದ್ರೆ ನಾನು ನಿಮ್ಗೆ ಇವತ್ತು ಕ್ವಶನ್ಸ್ ಅಷ್ಟ ಹೇಳ್ತಾ ಇರ್ತೀನಿ, ನೀವು ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡ್ಕೊಂಡ್ ಬರ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನಂತ. ಸೊ ನೋಡ್ರಿ ಇಲ್ಲಿ 2, 3, 4, 1 ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನೀವು ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ, ದೂರ ಸೂತ್ರವನ್ನ ಹಾಕಿ ಈ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಬೇಕು. ಅದಾದ್ಮೇಲೆ ಥರ್ಡ್ ಒನ್ ಏನಿದೆ ನೋಡ್ರಿ, 6, 1, 8, 2, 9, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದು ಯಾವ ಟಾಪಿಕ್ ರಿಲೇಟೆಡ್ ಆಗಿರ್ತಕ್ಕಂತ ಕ್ವಶನ್ ಹೇಳ್ರಿ ನೋಡೋಣ. ಇದು ಯಾವ ಟಾಪಿಕ್ಗೆ ರಿಲೇಟ್ ಆಗಿರ್ತಕ್ಕಂತ ಕ್ವಶನ್ ಅಂದ್ರ ಭಾಗ ಪ್ರಮಾಣ ಸೂತ್ರ. ನೀವು ಭಾಗ ಪ್ರಮಾಣ ಸೂತ್ರವನ್ನ ಹಾಕಿ ಇದನ್ನ ಏನ್ ಮಾಡ್ಬೇಕು, ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಬೇಕು, ಹೌದಾ. ನೆಕ್ಸ್ಟ್ -5 1 1 ಪಿ ಮತ್ತು 4 - 2 ಪಿ ಯ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಏನಾಗಿದೆ ಅಂದ್ರೆ ಇದು ದೂರ ಸೂತ್ರ, ಇದು ಅಂದ್ರೆ ಸಾರಿ ದೂರ ಸೂತ್ರ ಅಲ್ಲ, ಇದು ಭಾಗ ಪ್ರಮಾಣ ಸೂತ್ರ. ಇದು ಕೂಡ ಭಾಗ ಪ್ರಮಾಣ ಸೂತ್ರದೊಳಗ ಅಲ್ಲಿ ಒಂದು ನಿರ್ದೇಶಾಂಕವನ್ನ ಕೊಟ್ಟಿಲ್ಲ ಅವರು. ಆ ನಿರ್ದೇಶಾಂಕವನ್ನ ನಾವು ಭಾಗ ಪ್ರಮಾಣ ಸೂತ್ರವನ್ನ ಹಾಕಿ ಅದನ್ನ ಕಂಡುಹಿಡಿಬೇಕು. ಅದನ್ನ ನಿಮಗೆಲ್ಲ ಲಾಸ್ಟ್ ಕ್ಲಾಸ್ ಒಳಗ ಪಿ ವ್ಯಾಲ್ಯೂವನ್ನ ಅಲ್ಲಿ ಆ ಒಂದು ನಿರ್ದೇಶಾಂಕವನ್ನ ಕೊಡದೇ ಇದ್ದಾಗ ನಾ ಯಾವ ರೀತಿ ಸಾಲ್ವ್ ಮಾಡೋದನ್ನ ಅನ್ನೋದನ್ನ ನಿಮ್ಗ ಲಾಸ್ಟ್ ಕ್ಲಾಸ್ ಒಳಗೆ ನಾನು ಹೇಳೇನಿ, ಹೌದಾ. ನೀವು ಟ್ರೈ ಮಾಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನಿಮಗೆ ಇವನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ನು ಹೇಳ್ತಿರ್ತೇನೆ, ಹೌದಾ. ನೆಕ್ಸ್ಟ್ ಕ್ವಶನ್, ದೂರ ಕಂಡು ಹಿಡಿಯುವ ಸೂತ್ರ. ಅದೇನು ಈಸಿ ಇದೆ, ಹೌದಾ. ರೂಟ್, ಹೌದಾ, x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್, ಹೌದಾ. x2 - x1 ಬ್ರಾಕೆಟ್ ಸ್ಕ್ವೇರ್. ನೆಕ್ಸ್ಟ್ xy ಮತ್ತು ಮೂಲ ಬಿಂದುವಿಗಿರುವ ದೂರ. ಇವ್ನ ಕ್ವಶನ್ಸ್ ಗೆ ಆನ್ಸರ್ ಬರ್ಕೊಂಡ್ ಬರ್ರಿ ನೀವು. XY ಮತ್ತು ಮೂಲ ಬಿಂದುವಿಗಿರುವ ದೂರ ನೀವು ಸ್ವಲ್ಪ ವಿಚಾರ ಮಾಡ್ರಿ ಯಾವ ರೀತಿ ಆನ್ಸರ್ ಬರ್ತಾವಂತ, ಹೌದಾ. ನೆಕ್ಸ್ಟ್ -3 10 6 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -1 6 ರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಿರಿ. ನೀವು ಈ ಕ್ವಶನ್ ಒಳಗೆ ಏನ್ ಮಾಡ್ಬೇಕೀಗ, m1 m2 ಗಳನ್ನ ಕಂಡುಹಿಡಿಬೇಕು. m1 m2 ಗಳನ್ನ ಕಂಡುಹಿಡಿಬೇಕು, ಹೌದಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 2 3 -1 5 4 6 ಈ ತ್ರಿಭುಜದ ಬಿಂದುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಲ್ಲಿ ಏನಾಗಿದೆ ನಮಗ್, ಹಾಗಾದ್ರ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರ್ಬೇಕು ನಮಗ. ಅದ್ ಸ್ವಲ್ಪ ಲೆಂದಿ ಇದೆ, ಅದನ್ನ ಯಾವ ರೀತಿ ಟೆಕ್ನಿಕಲಿ ನೆನ್ಪಿಟ್ಕೋಬೇಕು ಅನ್ನೋದು ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ. ಸ್ವಲ್ಪ ಅದ್ರ ಮೇಲೆ ನೀವು ಈ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವಂತಹ ಸೂತ್ರ. ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವಂತಹ ಸೂತ್ರ ನೋಡ್ರಿ, ಅದನ್ನ ಟೆಕ್ನಿಕಲಿ ಬರೀರಿ, ನಿಮ್ಗೆ ಗೊತ್ತಾಗ್ತೈತಿ, ಹೌದಾ. ಅಥವಾ ನೋಡ್ರಿ ಇಲ್ಲಿ 1/2 ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವಂತ ಸೂತ್ರ ಏನು, a = 1/2, ಹೌದಾ, x1 ಇಲ್ಲಿ ನಿಮ್ಗೆ ಹೇಳಿ ನಾನು 1 2 3 ಬರೀರಿ ಅಂತ ಹೇಳಿ, y2 - y3, ಹೌದಾ, ಪ್ಲಸ್ x2 2 ಆದ್ಮೇಲೆ ಏನ್ ಬರ್ತೈತಿ, y3 - y1, ಕರೆಕ್ಟಾ, ಪ್ಲಸ್ x3 ಇಂಟು y1 - y2 ಅಂತ ಬರ್ತೈತಿ. ಇದು ನಮ್ದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಸೂತ್ರ. ಆಮೇಲೆ ಲಾಸ್ಟ್ 7 - 2 5 1
3 ಕೆ ಈ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆಯ ಬೆಲೆಯನ್ನ ಕಂಡುಹಿಡಿಯಿರಿ. ಕೆಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂದ್ರೆ ಇಲ್ಲಿ ಸರಳ ರೇಖಾಗತ ಅಂದ್ರ ತ್ರಿಭುಜದ ವಿಸ್ತೀರ್ಣ ನಮ್ಗೆ ಆಲ್ರೆಡಿ 0 ಬಂದ್ಬಿಟ್ಟಿರ್ತೈತಿ ಹೌದಾ. ಈ ವ್ಯಾಲ್ಯೂಗಳನ್ನ ಹಾಕಿ ನೀವು ಕೆ ಬೆಲೆಯನ್ನ ಕಂಡುಹಿಡಿಬೇಕು ಹೌದಾ. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್. ಇದು ಇವತ್ತಿನ ನಿಮ್ದು ಶಾರ್ಟ್ ಆನ್ಸರ್ ಟೆಸ್ಟ್ ಆಗಿತ್ತು. ಇವನ್ನ ನೀವು ಕ್ವಶನ್ಸ್ ಗಳನ್ನ ಆನ್ಸರ್ ಬರ್ಕೊಂಬರ್ರಿ. ಅದೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ನಿಮ್ಗೆ ಅಭ್ಯಾಸ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.